ನರೇಂದ್ರ ಮೋದಿಜಿಯವರು 1 ವರ್ಷ ಬಂಗಾರವನ್ನ ತಗೋಬೇಡ್ರಿ ಅಂತ ಹೇಳಿದ್ರೆ ಯಾಕೆ? ನರೇಂದ್ರ ಮೋದಿಜಿಯವರು ಪೆಟ್ರೋಲ್ನ ಮಿತಿಯಾಗಿ ಬಳಸ್ರಿ ಅಂತ ಹೇಳಿದ್ದ ಯಾಕೆ? ಫಾರಿನ್ ಟ್ರಿಪ್ಗಳಿಗೆ ಹೋಗಬೇಡ್ರಿ ಅಂತ ಹೇಳಿದ್ದೆ ಯಾಕೆ? ಫಾರಿನ್ ಪ್ರಾಡಕ್ಟ್ಸ್ಗಳನ್ನು ತಗೋಬೇಡ್ರಿ ಅಂತ ಹೇಳಿದ್ದೆ ಯಾಕೆ? ವಿರೋಧ ಪಕ್ಷದವರು ಏನೇನೆಲ್ಲ ಮಾಡಿದ್ರು ಹಿಂದೆ ಎಲ್ಲ ಪ್ರತಿಯೊಂದು ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಪಾಯಿಂಟ್ ನಂಬರ್ 1, ಪೆಟ್ರೋಲ್ ಬಳಕೆ ಮತ್ತು ತೈಲ ಆಮದು. ಭಾರತವು ತನ್ನ ಅಗತ್ಯದ 80%ಕ್ಕೂ ಹೆಚ್ಚು ಕಚ್ಚಾ ತೈಲವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತದೆ. ಇದರಿಂದ ಭಾರತದ ಹಣ ವಿದೇಶಕ್ಕೆ ಜಾಸ್ತಿ ಹೋಗ್ತೈತಿ. ಅದರ ಬದಲಿಗೆ ನಾವು ಪೆಟ್ರೋಲ್ ಉಳಿಸಿದ್ರೆ ಅಥವಾ ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಸಿದ್ರೆ ಭಾರತದ ಹಣ ವಿದೇಶಕ್ಕೆ ಹೋಗುವುದು ತಪ್ಪತೈತಿ. ಇದರಿಂದ ರೂಪಾಯಿಗಳ ಮೌಲ್ಯ ಕೂಡ ಹೆಚ್ಚಾಕೈತಿ. ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ತಗೋರಿ. ಇದರಿಂದ ಅನಗತ್ಯ ಓಡಾಟ ತಪ್ಪತೈತಿ. ಪೆಟ್ರೋಲ್ ಆದಷ್ಟು ಕಡಿಮೆ ಬಳಸ್ರಿ. ಅನಾವಶ್ಯಕವಾಗಿ ಪೆಟ್ರೋಲ್ ಬಳಕೆ ಮಾಡಬೇಡ್ರಿ. ಪಾಯಿಂಟ್ ನಂಬರ್ 2, ಚಿನ್ನದ ಖರೀದಿ. ಭಾರತೀಯರಿಗೆ ಚಿನ್ನವೆಂದರೆ ಹೆಚ್ಚು ಪ್ರೀತಿ. ಆದ್ರೆ ನಾವು ವರ್ಷಕ್ಕೆ ಟನ್ ಗಟ್ಟಲೆ ಚಿನ್ನವನ್ನ ಆಮದು ಮಾಡಿಕೊಳ್ತೇವೆ. ಇದು ದೇಶದ ಚಾಲ್ತಿ ಖಾತೆ ಕೊರತೆಯನ್ನ, ಕರೆಂಟ್ ಅಕೌಂಟ್ ಡಿಫಿಸಿಟಿ ಹೆಚ್ಚಿಸುತ್ತದೆ. ನಾನು ಪರ್ಸನಲಿ ನಿಮ್ಗೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಲಿ ಒಳಗ ದಯವಿಟ್ಟು ಬಂಗಾರಕ್ಕೆ ಜಾಸ್ತಿ ದುಡ್ಡು ಹಾಕ್ಬೇಡ್ರಿ. ಲಿಮಿಟ್ ಇರ್ಲಿ. ನಿಮ್ಮ ಮನೆಯೊಳಗ ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟ ತಗೊಳ್ರಿ, ಉಳಿಸ್ಕೊರಿ. ಆದ್ರೆ ಅದಕ್ಕೆ ಅಡಿಕ್ಟ್ ಆಗ್ಬೇಡ್ರಿ. ಜನರು 1 ವರ್ಷದ ಚಿನ್ನದ ಮೇಲೆ ಹೂಡಿಕೆ ಮಾಡೋ ಬದಲು ದೇಶದ ಉದ್ಯಮಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಆ ಹಣ ದೇಶದ ಅಭಿವೃದ್ಧಿಗೆ ಬಳಕೆ ಆಗ್ತೈತಿ. ಚಿನ್ನದ ಹೂಡಿಕೆ ಕೇವಲ ನಿಮ್ಮ ಲಾಕರ್ ನಲ್ಲಿ ಇರ್ತದೆ. ಉದ್ಯಮ ಹೂಡಿಕೆ ಕೆಲಸಗಳನ್ನ ಸೃಷ್ಟಿ ಮಾಡ್ತದೆ. ಎಕ್ಸಾಂಪಲ್, ನೀವು ಒಂದ್ 4 ಚೈನ್ 4 ಉಂಗುರ ಹಾಕೊಂಡು ಅಡ್ಡಾಡತ್ರಿ, ಏನೋ ಬಂಗಾರದ ಮನುಷ್ಯ ಅಂತ. ಮನುಷ್ಯನ ಮನಸ್ಸು ನೋಡಿ ಇಲ್ಲಿ ಜನ ಪ್ರೀತಿ ಕೊಡ್ತಾರೆ. ನೀವು ಹಾಕೊಂಡಿರುವಂತ ಬಂಗಾರ ಅಲ್ಲ. ಮೊದಲು ಪ್ರತಿಯೊಬ್ಬರು ಮನ್ಸ್ ಗೆಲ್ಲಕ್ ನೋಡ್ರಿ. ನಿಮ್ಮ ಹತ್ರ ಇರುವಂತ ದುಡ್ಡಿಂದ ಒಂದ್ 4 ಜನಕ್ಕೆ ಕೆಲಸವನ್ನ ಸೃಷ್ಟಿ ಮಾಡಿಸ್ರಿ. ಒಂದು ಬಿಸ್ನೆಸ್ ಮಾಡ್ರಿ. ಇನ್ನು ನೀವು ಇನ್ಕ್ರೀಸ್ ಮಾಡ್ಕೋರಿ. ಆ ದುಡ್ಡನ್ನ ಡಬಲ್ ಮಾಡ್ಕೋರಿ. ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು 4 ಜನಕ್ಕೆ ಕೆಲಸ ಕೊಡ್ರಿ. ಅದು ಬಿಟ್ಟ ಜಾಸ್ತಿ ಬಂಗಾರ ಐತಿ ಅಂತ ಹೇಳಿ ಬ್ಯಾಂಕ್ ಹೋಗಿ ಲಾಕರ್ದಾಗ ಇಟ್ರ ಅದು ಅಲ್ಲೇ ಇರ್ತದೆ. ದೇಶಕ್ಕೋಸ್ಕರ ನಿಮ್ಮ ಸುತ್ತಮುತ್ತ ಇರುವಂತ ಜನರಿಗೆ ಬೆಳೆಸಬೇಕಂತ ಏನಾದ್ರೂ ಒಂದು ಪ್ಲಾನ್ ಮಾಡ್ರಿ. ಪ್ರಧಾನಿ ಅವರು 1 ವರ್ಷ ಚಿನ್ನವನ್ನ ಖರೀದಿಸಬೇಡ್ರಿ ಅಂತ ಹೇಳಿ ಅಧಿಕೃತ ಆದೇಶವನ್ನ ಹೊರಡಿಸಿಲ್ಲ. ಬದಲಾಗಿ ಸವರನ್ ಗೋಲ್ಡ್ ಬಾಂಡ್ ಅಂತ ಯೋಜನೆಗಳ ಮೂಲಕ ಡಿಜಿಟಲ್ ಹೂಡಿಕೆಗೆ ಉತ್ತೇಜನ ನೀಡುತ್ತಿದ್ದಾರೆ. ಪಾಯಿಂಟ್ 3, ಸ್ವದೇಶಿ ವಸ್ತುಗಳ ಬಳಕೆ. ಸಣ್ಣ ಸೂಜಿಯಿಂದ ಹಿಡಿದು ದೊಡ್ಡ ಎಲೆಕ್ಟ್ರಾನಿಕ್ ವರೆಗೂ ಕೂಡ ನಾವು ಚೀನಾ ಅಥವಾ ಇತರ ದೇಶಗಳ ಮೇಲೆ ಅವಲಂಬಿತರಾಗಿರ್ತೇವೆ. ನಾವು ಭಾರತೀಯ ಕಂಪನಿಗಳ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಭಾರತದಾಗಿರುವಂತಹ ಉದ್ಯಮಗಳು ಬೆಳೆಯುತ್ತಾರೆ. ಸ್ಥಳೀಯರಿಗೆ ಕೆಲಸ ಸಿಗ್ತೈತಿ ಮತ್ತು ಭಾರತವೂ ಕೂಡ ಉತ್ಪಾದನಾ ಕೇಂದ್ರವಾಗ್ತೈತಿ.